नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಓಂ. ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಶಿವಬಾಬಾರವರ ವಾಣಿ. ಮುರಳಿಯ ದಿನಾಂಕ 21/9/2025. ಶಿವಬಾಬಾರವರ ವಾಣಿ ರಿವೈಸ್ ಕೋರ್ಸ್ 28/8/2021. ಓಂ ನಮಃ ಶಿವಾಯ. ಈಗ ಇದ್ದಕ್ಕಿದ್ದಂತೆ ಬರುವ ಪರೀಕ್ಷೆಗಾಗಿ ಯಾವಾಗಲೂ ಸಿದ್ಧರಾಗಿರಿ. ಮಕ್ಕಳ ನಾನು ಮತ್ತು ನನ್ನದು ಎಂಬ ಭಾವನೆಯನ್ನು ಅಳಿಸಿಹಾಕಿ ಹಳೆಯ ಸ್ವಭಾವ ಮತ್ತು ಸಂಸ್ಕಾರಗಳ ವಿನಾಶ ಮಾಡಿಸುವವನು, ಪ್ರೀತಿಯ ದಾರದಿಂದ ಪ್ರೀತಿಯ ಮಕ್ಕಳನ್ನು ತನ್ನ ಕಡೆಗೆ ಎಳೆಯುವವನು, ತಂದೆಯಂತೆ ಆಗಿ ಜೊತೆ ನಡೆಯುವ ಸಂಕೇತ ಕೊಡುತ್ತಾ ಪ್ರೀತಿಯ ಸಾಗರ ಶಿವಬಾಬಾ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ಇಂದು ಹೃದಯ ರಾಮ ತಂದೆ ಹೃದಯವಂತ ಮಕ್ಕಳ ಜೊತೆ ಭೇಟಿ ಮಾಡಲು ಬಂದಿದ್ದಾರೆ. ತಂದೆ ಇಂದು ದೊಡ್ಡ ಹೃದಯವಂತ ಮಕ್ಕಳ ಜೊತೆ ಭೇಟಿ ಮಾಡಲು ಬಂದಿದ್ದಾರೆ. ಎಲ್ಲ ಮಕ್ಕಳಿಗೆ ಪ್ರೀತಿ ಇದೆಯಲ್ಲವೇ? ಪ್ರೀತಿಯ ದಾರದಿಂದ ತಂದೆ ಎಲ್ಲರನ್ನು ಎಳೆದುಕೊಂಡರು. ತಂದೆಯ ಮುಂದೆ ಅತಿ ಹೆಚ್ಚು ಪ್ರೀತಿಯಲ್ಲಿ ಮುಳುಗಿರುವ ಮಕ್ಕಳು ಕುಳಿತಿದ್ದಾರೆ. ತಂದೆ ಬಂದಿದ್ದಾರೆ ಎಂಬ ಸಂದೇಶ ಮಕ್ಕಳಿಗೆ ತಲುಪಿತು. ಆಗ ಮಕ್ಕಳು ಪ್ರೀತಿಯ ದಾರದಲ್ಲಿ ಸೆಳೆಯಲ್ಪಟ್ಟು ತಂದೆಯ ಬಳಿಗೆ ಬಂದು ತಲುಪಿದ್ದಾರೆ. ಎಲ್ಲೆಲ್ಲಿಂದಲೋ ಕೆಲ ಮಕ್ಕಳು ಭೇಟಿ ಮಾಡಲು ಬಂದಿದ್ದಾರೆ. ಕೆಲವರು ಯಾವ ಬಾಬಾ ಬಂದಿದ್ದಾರೆ ಎಂದು ನೋಡಲು ಬಂದಿದ್ದಾರೆ. ಕೆಲವರು ಪ್ರೀತಿಯಿಂದ ಬಂದಿದ್ದಾರೆ. ಆದರೆ ಹೇಗೆ ಬಂದರು, ಯಾರು ಬಂದರು, ಅವರ ಭಾಗ್ಯ ರೂಪಿತವಾಯಿತು. ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬ ಮಗುವು ಪದಮಾಪದಂ ಭಾಗ್ಯಶಾಲಿ. ಕೆಲ ಮಕ್ಕಳು ನಾವು ಹೋಗುತ್ತೇವೆ, ತಂದೆಯ ಜೊತೆ ಭೇಟಿ ಮಾಡಿ ಬರುತ್ತೇವೆ ಮತ್ತು ನಂತರ ತಂದೆ ಬಂದಿದ್ದಾರೋ ಅಥವಾ ಬೇರೆಯವರು ಯಾರಾದರೂ ಬಂದಿದ್ದಾರೋ ಎಂದು ನಿಮಗೆ ಹೇಳುತ್ತೇವೆ ಎಂದು ಹೇಳುತ್ತಾರೆ. ಅಂತಹ ಮಕ್ಕಳೂ ಸಹ ತಂದೆಯ ಮುಂದೆ ಕುಳಿತಿದ್ದಾರೆ. ಆದರೆ ಹಿಂದಿನ ದಿನ ಯಾರಿಗೆ ತಂದೆಯ ಪರಿಚಯ ಇದೆಯೋ, ಯಾರು ತಂದೆಯನ್ನು ಎಂದಿಗೂ ಭೇಟಿಯಾಗಿಲ್ಲ, ಆದರೆ ತಂದೆಯ ಮೇಲೆ ಪ್ರೀತಿ ಇದೆಯೋ ಆ ಮಕ್ಕಳಿಗೆ ತಂದೆಯ ಪ್ರೀತಿಯ ಸುಗಂಧ ಈಗಲೇ ಸಿಗುತ್ತದೆ. ಇಂದು ತಂದೆ ಎಲ್ಲ ಮಕ್ಕಳ ಜೊತೆ ಭೇಟಿ ಮಾಡಲು ಬಂದಿದ್ದಾರಲ್ಲದೆ ಇದ್ದಕ್ಕಿದ್ದಂತೆ ಬರುವಂತಹ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತೀರಾ ಎಂದು ಕೇಳಲು ಸಹ ಬಂದಿದ್ದಾರೆ. ಅಷ್ಟು ಪುರುಷಾರ್ಥವಿದೆನಾ? ಅಷ್ಟು ತಂದೆಯ ಮೇಲೆ ಪ್ರೀತಿ ಇದೆಯೇ? ತಂದೆಯ ಮಕ್ಕಳಾದಾಗ ತಂದೆಯ ಜೊತೆ ವಾಗ್ದಾನ ಮಾಡುತ್ತೀರಿ. ಬಾಬಾ, ಎಲ್ಲಿ ಕುಳ್ಳಿರಿಸುತ್ತೀಯೋ, ಏನು ತಿನ್ನಲು ಕೊಡುತ್ತೀಯೋ ನಾವು ತಯಾರಾಗಿದ್ದೇವೆ ಎಂದು. ಆದರೆ ಎಲ್ಲರೂ ಯಾವಾಗಲೂ ಸಿದ್ಧರಾಗಿದ್ದೀರಾ? ಇಂದು ನಿಮ್ಮೆಲ್ಲರನ್ನೂ ಕೇಳಲು ಬಯಸುತ್ತೇನೆ. ಬಾಬಾ, ವಿನಾಶ ಯಾವಾಗ ಆಗುತ್ತದೆ ಎಂದು ಮಕ್ಕಳು ಕೇಳುತ್ತಾರೆ. ಮಕ್ಕಳ ಸಂಕಲ್ಪಗಳು ನಡೆಯುತ್ತಲೇ ಇರುತ್ತವೆ. ನಿಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳು ವಿನಾಶವಾಗಿದೆಯೇ ಎಂದು ಬಾಬಾ ಇಂದು ಮಕ್ಕಳನ್ನು ಕೇಳುತ್ತಾರೆ. ಆಗಿದೆಯೇ? ಯಾರು ಯಾರು ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ವಿನಾಶ ಮಾಡಿಕೊಂಡಿದ್ದೀರಿ? ಯಾರ ಹಳೆಯ ಸ್ವಭಾವ ಸಂಸ್ಕಾರಗಳು ಸಂಪೂರ್ಣವಾಗಿ ಮುಗಿದಿದೆಯೋ, ಯಾರ ಹಳೆಯ ಸ್ವಭಾವ ಸಂಸ್ಕಾರಗಳು ಪುರುಷಾರ್ಥದಲ್ಲಿ ಅಡೆತಡೆ ಉಂಟು ಮಾಡುವುದಿಲ್ಲವೋ ಅವರ ಒಂದು ಕೈನಿಂದ ಚಪ್ಪಾಳೆ ತಟ್ಟಿ. ಯಾರಾದರೂ ಇದ್ದೀರಾ? ಈ ಸಭೆಯಲ್ಲಿ ಕೇವಲ 20 ಮಕ್ಕಳಿದ್ದರೂ ಸಹ ತಂದೆ ತಯಾರಿಯನ್ನು ಪ್ರಾರಂಭಿಸುತ್ತಾರೆ. ಆದರೆ 20 ಬಿಟ್ಟು ಬಿಡಿ, ಇಬ್ಬರು ಮಕ್ಕಳು ಸಹ ಇಲ್ಲ. ಸಂಪೂರ್ಣವಾಗಿ ಯಾರ ಹಳೆಯ ಸ್ವಭಾವ ಸಂಸ್ಕಾರಗಳು ವಿನಾಶವಾಗಿವೆಯೋ, ತಂದೆಯವರಾದ ನಂತರ ಹಳೆಯ ಸಂಸ್ಕಾರಗಳು ಹೆಚ್ಚು ಭಾರವಾಗಿ ಬಿಡುತ್ತವೆ. ಸ್ವಲ್ಪವೂ ದುಃಖ ಬಂದರೆ ಸ್ಥಿತಿ ಅಲುಗಾಡಿ ಬಿಡುತ್ತದೆ. ಹಾಗಾದರೆ ಈ ಸಂಸ್ಕಾರವನ್ನು ಬದಲಾವಣೆ ಮಾಡಿರಿ. ಮಾಡುತ್ತೀರಾ? ಯಾರು ಯಾರು ಮಾಡುತ್ತೀರಿ? ತಂದೆಗೆ ಸಮಯ ಕೊಡುತ್ತೀರಾ? ಮೊದಲನೆಯ ಸ್ವಭಾವ ಸಂಸ್ಕಾರವೇ ನನ್ನದು ಎಂಬ ಭಾವನೆಯನ್ನು ಸಮಾಪ್ತಿ ಮಾಡಿರಿ. ಎಲ್ಲವೂ ಯಾರದ್ದು? ಬಾಬಾ ಅವರದ್ದು ಅಲ್ಲವೇ? ಕೆಲ ಮಕ್ಕಳು ತಪ್ಪು ಮಾಡುತ್ತಾರೆ. ತಮ್ಮ ರೂಪವನ್ನು ಸಹ ತೋರಿಸುತ್ತಾರೆ ಮತ್ತು ನಂತರ ಪಶ್ಚಾತ್ತಾಪ ಸಹ ಪಡುತ್ತಾರೆ.
ಕೆಲವೊಮ್ಮೆ ಮಕ್ಕಳು ಬಂದು ಭೇಟಿ ಮಾಡಿ ಹೋಗಿ ಏನು ಹೇಳುತ್ತಾರೆ? ಬೇರೆಯವರ ಸೇವೆಯನ್ನು ಸಹ ಮಾಡುತ್ತಾರೆ ಮತ್ತು ಮತ್ತೆ ಹಿಂತಿರುಗಿ ಬಂದು ತಂದೆಯ ಜೊತೆ ಭೇಟಿ ಸಹ ಮಾಡುತ್ತಾರೆ. ಬಾಬಾ ಏನು ಹೇಳುತ್ತಾರೆ? ಮಕ್ಕಳೇ, ಯಾವುದೇ ವಿಷಯ ಅರ್ಥವಾಗದಿದ್ದರೂ ಸಹ ನಂತರ ಪಶ್ಚಾತ್ತಾಪ ಪಡುವಂತೆ ಮುಖದಿಂದ ಅಂತಹ ಮಾತುಗಳನ್ನು ಹೇಳಬೇಡಿ ಮತ್ತು ತಂದೆಯಿಂದ ದೃಷ್ಟಿಯನ್ನು ತೆಗೆದುಕೊಳ್ಳುವಾಗಲೂ ಸಹ ತಲೆಯನ್ನು ಕೆಳಗೆ ಮಾಡಿ ದೃಷ್ಟಿ ತೆಗೆದುಕೊಳ್ಳಿರಿ. ನಿಮ್ಮ ಸ್ವಭಾವವನ್ನು, ಸಂಸ್ಕಾರಗಳನ್ನು ವಿನಾಶ ಮಾಡಿರಿ. ತಂದೆಯ ತಯಾರಿ ತುಂಬ ಚೆನ್ನಾಗಿದೆ, ಆದರೆ ತಂದೆ ಯಾರಿಗಾಗಿ ನಿಂತಿದ್ದಾರೆ? ಮಕ್ಕಳಿಗಾಗಿ ನಿಂತಿದ್ದಾರೆ ಅಲ್ಲವೇ? ಮಕ್ಕಳು ಏನು ಹೇಳುತ್ತಾರೆ? ಬಾಬಾ, ಇನ್ನಷ್ಟು ಸ್ವಲ್ಪ ಸಮಯ ಕೊಡು, ಸ್ವಲ್ಪ ಸಮಯ ಇನ್ನಷ್ಟು ಕೊಡು, ಮತ್ತು ನಂತರ ಒಂದು ಸಮಯ ಹೀಗೆ ಬರುತ್ತದೆ. ಆಗ ಬಾಬಾ ಏನು ಹೇಳುತ್ತಾರೆ? ಈಗ ತಂದೆಯ ಹತ್ತಿರ ಸಮಯವಿಲ್ಲ. ಹಾಗಾದರೆ ಎಲ್ಲರೂ ಸಿದ್ಧರಿದ್ದೀರಾ? ರೆಡಿ ಇದ್ದೀರಾ? ನನ್ನದು ಎಂಬ ಭಾವನೆಯನ್ನು ತೆಗೆದುಹಾಕಿ ಎಲ್ಲವನ್ನೂ ಸಮರ್ಪಣೆ ಮಾಡಿರಿ. ಎಲ್ಲವೂ ಯಾರದ್ದು? ಎಲ್ಲವನ್ನೂ ಕೊಟ್ಟಿದ್ದೀರಾ? ಖಂಡಿತವಾಗಿಯೂ ಹೋಗುವಾಗ ಮತ್ತೆ ತೆಗೆದುಕೊಂಡು ಹೋಗುವುದಿಲ್ಲವಷ್ಟೇ. ಎಲ್ಲವೂ ತಂದೆಯದೇ ಅಲ್ಲವೇ? ಹೃದಯದಿಂದ ಅಷ್ಟೇ. ಏಕೆಂದರೆ ತಂದೆ ವಿಶ್ವದ ರಾಜ್ಯವನ್ನು ಪ್ರತಿ ಮಕ್ಕಳಿಗೂ ಹೃದಯದಿಂದ ಕೊಡುತ್ತಾರೆ. ಯಾವುದೇ ಕಲಬೆರಕೆ ಇರುವುದಿಲ್ಲ. ಆದರೆ ಮಕ್ಕಳು ತಂದೆಗೆ ಕೊಡುವ ಸರದಿ ಬಂದಾಗ ಮಕ್ಕಳು ಏನು ಮಾಡುತ್ತಾರೆ? ಬಾಬಾ, ಅರ್ಧ ನಿಮ್ಮದು ಮತ್ತು ಅರ್ಧ ನಮ್ಮದು. ಬಾಬಾ, ಈ ಸಂಸ್ಕಾರ ಹಳೆಯದು, ಈಗ ಇರಲಿ ಅಷ್ಟೇ, ಸ್ವಲ್ಪ ಸಮಯದ ನಂತರ ಕೊಟ್ಟು ಬಿಡುತ್ತೇವೆ. ಬಾಬಾ ಏನು ಹೇಳುತ್ತಾರೆ? ರಾಜ್ಯವು ಸ್ವಲ್ಪ ಸಮಯದ ನಂತರ ಸಿಗುತ್ತದೆ ಎಂದು ಹೇಳುತ್ತಾರೇನು? ಸತ್ಯಯುಗಕ್ಕೆ ಎಲ್ಲರೂ ಬರಬೇಕು ಅಲ್ಲವೇ? ಹಾಗಾದರೆ ನಾನು ಆತ್ಮನ ಪಾಠವನ್ನು ಪಕ್ಕಾ ಮಾಡಿಕೊಂಡಿದ್ದೇನೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಆದಿಸೋ ಅಂತ್, ಆರಂಭದಿಂದ ಅಂತ್ಯ. ಪರೀಕ್ಷೆಯಲ್ಲಿ ಒಂದೇ ಉತ್ತರ ಕೊಡಬೇಕು. ಒಂದು ಸಣ್ಣ ಮಗು ಜಗತ್ತಿಗೆ ಬಂದಾಗ ಅದಕ್ಕೆ ತನಗೆ ದೇಹವಿದೆ ಎಂದು ಭಾನ ಇರುವುದಿಲ್ಲ. ಅದು ದೇಹಿ ಅಭಿಮಾನಿಯಾಗಿರುತ್ತದೆ. ಮತ್ತು ಮಗು ದೊಡ್ಡದಾಗಿ ವಯಸ್ಸಾದಾಗ ಕೊನೆಯ ಪಾಠವೂ ಸಹ ಏನಾಗುತ್ತದೆ? ಯಾವ ಪಾಠ? ಏನು? ಈಗ ಆತ್ಮವು ದೇಹವನ್ನು ಬಿಟ್ಟು ಹೋಗಬೇಕು. ತಂದೆಯ ಮೇಲೆ ಪ್ರೀತಿ ಎಲ್ಲರಿಗೂ ಇದೆ. ಬಾಬಾ ಅಲ್ಲಿಗೆ ಬಂದಿದ್ದಾರೆ ಎಂಬ ಒಂದು ಶಬ್ದ ಬಂದರೆ ಅಂತಹ ಪ್ರೀತಿಯ ಮಕ್ಕಳು ಭೇಟಿ ಮಾಡಲು ಎಲ್ಲಿಂದಲಾದರೂ ಬಂದು ಬಿಡುತ್ತಾರೆ. ಪ್ರೀತಿಯಲ್ಲಿ ಫುಲ್ ಪಾಸ್, ತಪಾಸಣೆಯಲ್ಲಿಯೂ ಫುಲ್ ಪಾಸ್ ಇದೆಯಲ್ಲದೆ ತಂದೆ ಪ್ರತಿ ಮಗುವಿಗೂ ಅನುಭವ ಮಾಡಿಸುತ್ತಾರೆ. ತಂದೆ ಮಧುಬನವನ್ನು ಬಿಟ್ಟಿದ್ದಾರೆ. ಆದ್ದರಿಂದ ಮಕ್ಕಳಿಗೆ ಅನುಭವ ಮಾಡಿಸುವುದು ನಿಲ್ಲಿಸಿಬಿಟ್ಟಿದ್ದಾರೆ ಎಂದಲ್ಲ. ಮನೆಯಲ್ಲಿಯೇ ಕುಳಿತು ತಂದೆ ಪ್ರತಿ ಮಗುವಿಗೂ ಅನುಭವ ಮಾಡಿಸುತ್ತಾರೆ, ಪುರುಷಾರ್ಥ ಮಾಡಿಸುತ್ತಾರೆ, ಪರಿಶ್ರಮ ಪಡಲು ಹೇಳುತ್ತಾರೆ. ಆದರೆ ಮಕ್ಕಳು ಯಾವುದರಲ್ಲಿ ಆಲಸಿಗಳು ಆಗುತ್ತಾರೆ? ಈಗ ತಂದೆ ಮಧುಬನಕ್ಕೆ ಬರುತ್ತಲೇ ಇಲ್ಲ. ಈಗ ಪುರುಷಾರ್ಥ ಮಾಡಿ ಏನು ಪ್ರಯೋಜನ? ಈಗ ನಮ್ಮ ಜೀವನವು ಏನಿದೆಯೋ ಅದನ್ನು ಜಗತ್ತಿನ ಲೆಕ್ಕಾಚಾರದಲ್ಲಿ ಬದುಕುತ್ತೇವೆ ಎಂದು ಹೇಳುತ್ತಾರೆ. ಎಷ್ಟೋ ಮಕ್ಕಳು ಹಳೆಯ ಜಗತ್ತಿಗೆ ಹೋಗಿಬಿಟ್ಟಿದ್ದಾರೆ. ಒಂದೇ ಮಾತು, ಅದೇನೆಂದರೆ ಬಾಬಾ ಈಗ ಬರುತ್ತಿಲ್ಲ ಎನ್ನುವುದು. ಇದಕ್ಕೆ ಎಷ್ಟೋ ಮಕ್ಕಳು ಹೋಗಲು ತಯಾರಿ ಮಾಡುತ್ತಿದ್ದಾರೆ. ಕಾರಣ ತಂದೆ ಮಧುಬನಕ್ಕೆ ಬರುತ್ತಿಲ್ಲ ಎಂದು. ಇದು ನಿಜವಾದ ಪ್ರೀತಿಯೇನು? ಆದರೆ ತಂದೆಯ ಪ್ರತಿಜ್ಞೆ ಇದೆಯಲ್ಲವೇ? ಯಾವ ಪ್ರತಿಜ್ಞೆ? ಜೊತೆ ನಡೆಯೋಣ, ಜೊತೆ ಇರೋಣ ಮತ್ತು ಪರಮಧಾಮದಲ್ಲಿ ಜೊತೆ ಹೋಗೋಣ. ಮತ್ತು ಬ್ರಹ್ಮ ಬಾಬಾ ಅವರ ಯಾವ ಪ್ರತಿಜ್ಞೆ ಇದೆ? ಜೊತೆ ಇರೋಣ, ಜೊತೆ ನಡೆಯೋಣ ಮತ್ತು ಸತ್ಯಯುಗದಲ್ಲಿ ಜೊತೆಯಾಗಿ ರಾಜ್ಯ ಮಾಡೋಣ. ಇದು ಬ್ರಹ್ಮ ಬಾಬಾ ಅವರ ಪ್ರತಿಜ್ಞೆಯಾಗಿದೆ. ಎಲ್ಲರಿಗೂ ಪ್ರೀತಿ ಇದೆನಾ? ಬ್ರಹ್ಮ ಬಾಬಾ ಅವರ ಮೇಲೆ ಎಲ್ಲರಿಗೂ ಪ್ರೀತಿ ಇದೆನಾ? ಯಾರಿಗಾದರೂ ಇಲ್ಲವೇನೋ? ಅಲ್ಲಿದ್ದಂತಹ ಮಕ್ಕಳು ಬಾಬಾ ಎಲ್ಲರಿಗೂ
ಪ್ರೀತಿ ಇದೆ ಎಂದು ಹೇಳಿದರು. ಏಕೆಂದರೆ ಬ್ರಹ್ಮ ಬಾಬಾ ಅವರಿಲ್ಲದೆ ತಂದೆ ಈ ಸೃಷ್ಟಿಯ ಮೇಲೆ ಬರಲು ಸಾಧ್ಯವಿಲ್ಲ. ಏಕೆಂದರೆ ಈಗ ಸಂಪೂರ್ಣತೆಯ ಸ್ಥಿತಿಯು ಹತ್ತಿರ ಬರುತ್ತಿದೆಯಲ್ಲವೇ. ಆದ್ದರಿಂದ ಬ್ರಹ್ಮ ಬಾಬಾ ಅವರ ಜೊತೆ ರಾಜ್ಯ ಮಾಡಬೇಕು. ಆದ್ದರಿಂದ ತಂದೆಯಂತೆ ಸಹ ಆಗಬೇಕು. ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿರಿ. ನಾನು ತಂದೆಯಂತೆ ಆಗಿದ್ದೇನಾ? ಎಲ್ಲರಿಗೂ ತಂದೆಯ ಮೇಲೆ ಪ್ರೀತಿ ಇದೆ. ಪ್ರೀತಿಯಲ್ಲಿ ಎಲ್ಲರೂ ಪಾಸ್. ಆದರೆ ಏನಾಗಬೇಕು? ಸಮಾನ ಆಗಬೇಕು ಅಲ್ಲವೇ? ಆಗಿದ್ದೀರಾ? ಪರಿಶೀಲಿಸಿಕೊಳ್ಳಿರಿ. ಒಳ್ಳೆಯದು. ಅಂತಹ ತಂದೆಯ ಕೊರಳಿನ ಮಾಲೆಯ ಮಣಿಗಳಾದ ತಂದೆಯ ಹೃದಯಕ್ಕೆ ಹತ್ತಿರವಾದ ಮಕ್ಕಳಿಗೆ, ಹೆಜ್ಜೆಯಲ್ಲಿ ಹೆಜ್ಜೆಯಿಟ್ಟು ಜೊತೆ ನಡೆಯುವ ಸಂಗಾತಿ ಮಕ್ಕಳಿಗೆ, ಇಂತಹ ತಂದೆಯ ಹೃದಯದಲ್ಲಿ ಕುಳಿತು ರಾಜ್ಯ ಮಾಡುವಂತಹ ರಾಜ ಮಕ್ಕಳಿಗೆ ಹೃದಯ ರಾಮ ಬಾಪ್ತಾದ ಅವರ ಪ್ರೀತಿ ತುಂಬಿದ ನೆನಪು ಪ್ರೀತಿಗಳು ಮತ್ತು ಬರಲಿರುವ ಸತ್ಯಯುಗದ ಶುಭಾಶಯಗಳು. ಗುಡ್ ಮಾರ್ನಿಂಗ್. ಸತ್ಯಯುಗ ಬರಲಿದೆ. ಸಮಯವು ಕೊನೆಯ ಕಡೆಗೆ ಹೋಗುತ್ತಿದೆ. ಗೊಂದಲದಲ್ಲಿ ಕುಳಿತಿರುವ ಮಕ್ಕಳು ಇದ್ದಾರೋ ಇಲ್ಲವೋ, ಆ ಮಕ್ಕಳಿಗಾಗಿ ಒಂದು ಸಂದೇಶವಿದೆ. ತಮ್ಮನ್ನು ಆತ್ಮವೆಂದು ಭಾವಿಸಿ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿರಿ. ಇಲ್ಲದಿದ್ದರೆ ಸಮಯವು ಕಳೆದು ಹೋಗುತ್ತದೆ ಮತ್ತು ಅಂಬಿಗನು ತನ್ನ ದೋಣಿಯನ್ನು ತೆಗೆದುಕೊಂಡು ಆ ದಡದ ಕಡೆಗೆ ಹೋಗಿಬಿಡುತ್ತಾರೆ. ನಂತರ ಹಿಂದೆ ಒಂದು ದೋಣಿಯೂ ಸಹ ಇರುವುದಿಲ್ಲ ಮತ್ತು ಅಂಬಿಗನೂ ಇರುವುದಿಲ್ಲ. ಏಕೆಂದರೆ ಅಂಬಿಗನೂ ಸಹ ಒಬ್ಬನೇ ಮತ್ತು ದೋಣಿಯೂ ಸಹ ಒಂದೇ. ಹಾಗಾದರೆ ದೋಣಿಯ ಹಿಂದೆ ಜೋತಾಡುವವರು ಆಗಬಾರದು. ಒಬ್ಬರನ್ನೊಬ್ಬರು ಬಾಲ ಹಿಡಿದುಕೊಳ್ಳುವವರೂ ಸಹ ಆಗಬಾರದು. ದೋಣಿಯಲ್ಲಿ ಎಲ್ಲಕ್ಕಿಂತ ಮುಂದೆ ಕುಳಿತುಕೊಳ್ಳುವ ಅಂಬಿಗನ ಸಂಗಾತಿ ಆಗಬೇಕು. ಏಕೆಂದರೆ ಕೆಲವೊಮ್ಮೆ ಜೋತಾಡುವವರು ಮುಳುಗಿ ಹೋಗುತ್ತಾರೆ ಮತ್ತು ದೋಣಿಯಲ್ಲಿ ಕುಳಿತಿರುವವರು ಆ ದಡದ ಕಡೆಗೆ ಹೋಗುತ್ತಾರೆ. ಹಾಗಾದರೆ ಎಲ್ಲ ಮಕ್ಕಳು ತಮ್ಮ ಬುದ್ಧಿಯಲ್ಲಿ ಒಂದು ವಿಷಯವನ್ನು ಇಟ್ಟುಕೊಳ್ಳಬೇಕು. ನಾನು ಅಂಬಿಗನ ಜೊತೆ ದೋಣಿಯಲ್ಲಿ ಕುಳಿತುಕೊಂಡು ಹೋಗಬೇಕು. ಒಳ್ಳೆಯದು ಮಕ್ಕಳೇ, ಸಂಗಮ ಯುಗ ಪೂರ್ಣ ಆಗಲಿದೆ. ಸಮಯವು ಪರಿವರ್ತನೆಯ ಕಡೆಗೆ ಹೋಗುತ್ತಿದೆ. ಈಗ ಸಮಯ ಬರಲಿದೆ. ಪ್ರತಿ ಮಗುವು ದೃಷ್ಟಿಯನ್ನು ಪಡೆದು ತನ್ನ ಯಾತ್ರೆಯ ಕಡೆಗೆ ಹೋಗುತ್ತಾರೆ ಮತ್ತು ನೀವು ಮಕ್ಕಳು ಭಾಗ್ಯಶಾಲಿಗಳು. ಯಾರು ತಂದೆಯ ಮುಂದೆ ಕುಳಿತುಕೊಂಡು ತಂದೆಯ ಜೊತೆ ಮಿಲನ ಮಾಡುತ್ತಿದ್ದೀರಿ ಅವರು ಭಾಗ್ಯಶಾಲಿಗಳು. ಯಾರಿಗೆ ನಿಜವಾದ ಪ್ರೀತಿ ಇದೆಯೋ ಅವರಿಗೆ ತಂದೆಯ ಪ್ರೀತಿಯ ಸುಗಂಧ ಸಾಕು. ಒಂದು ದೃಷ್ಟಿಯೇ ಸಾಕು. ತಂದೆ ಎಲ್ಲರನ್ನೂ ನೋಡಿದ್ದಾರೆ. ಯಾವುದೇ ಮಗು ಬಾಬಾ ನೀವು ನನ್ನನ್ನು ನೋಡಿದ್ದೀರಾ ಅಥವಾ ನೋಡಿಲ್ಲ ಎಂದು ಯೋಚಿಸಬಾರದು. ತಂದೆಯೂ ಸಹ ಮಕ್ಕಳು ನೋಡಿರಲಿ ಅಥವಾ ನೋಡಿಲ್ಲ, ಆದರೆ ತಂದೆ ಮಕ್ಕಳ ಆದಿ ಮಧ್ಯ ಅಂತ್ಯವನ್ನು ಚೆನ್ನಾಗಿ ನೋಡಿದ್ದಾರೆ ಎಂದು ಹೇಳುತ್ತಾರೆ. ಒಳ್ಳೆಯದು. ಎಲ್ಲವೂ ಒಳ್ಳೆಯದಾಗುತ್ತಿದೆ, ಒಳ್ಳೆಯದಾಗುತ್ತದೆ ಮತ್ತು ಒಳ್ಳೆಯದಾಗಿ ಹೋಗಿದೆ ಮತ್ತು ಬರಲಿರುವ ಸಮಯದಲ್ಲಿ ಎಲ್ಲರ ಕಲ್ಯಾಣಕ್ಕಾಗಿ ತುಂಬ ಒಳ್ಳೆಯದಾಗುತ್ತದೆ. ನಿಮ್ಮ ತಯಾರಿಯನ್ನು ಮಾಡಿಕೊಳ್ಳಿರಿ. ತಂದೆಯ ತಯಾರಿ ಪೂರ್ಣ ಆಗಿದೆ. ಒಳ್ಳೆಯದು ಮಕ್ಕಳೇ, ಮತ್ತೆ ಭೇಟಿಯಾಗೋಣ. ವರದಾನ: ಸೇವಾದಾರಿ ಭವ. ಸೇವೆಯಲ್ಲಿ ಯಶಸ್ಸಿನ ಮುಖ್ಯ ಸಾಧನ ತಿಳಿಸಿರಿ. ತ್ಯಾಗ ಮತ್ತು ತಪಸ್ಸು ಎರಡರಲ್ಲಿ ಒಂದು ಕೊರತೆ ಇದ್ದರೂ ಸಹ ಯಶಸ್ಸಿನಲ್ಲಿ ಎಷ್ಟು % ಕೊರತೆ ಇರುತ್ತದೆ? ತ್ಯಾಗ ಅಂದರೆ ಮನಸ್ಸಿನ ಸಂಕಲ್ಪದಿಂದಲೂ ಸಹ ತ್ಯಾಗ. ಪರಿಸ್ಥಿತಿ ಮತ್ತು ಮರ್ಯಾದೆಯ ಕಾರಣದಿಂದ ಒತ್ತಾಯದಿಂದ ತ್ಯಾಗವನ್ನು ಹೊರನೋಟದಿಂದ ಮಾಡಿದರೂ ಸಹ ಸಂಕಲ್ಪದಿಂದ ತ್ಯಾಗ ಆಗುವುದಿಲ್ಲ. ತ್ಯಾಗ ಅಂದರೆ ಜ್ಞಾನ ಸ್ವರೂಪವಾಗಿ ಸಂಕಲ್ಪದಿಂದಲೂ ಸಹ ತ್ಯಾಗ, ಒತ್ತಾಯದಿಂದ ಅಲ್ಲ. ಮತ್ತು ತಪಸ್ವಿ ಅಂದರೆ ಯಾವಾಗಲೂ ತಂದೆಯ ತಲ್ಲೀನತೆಯಲ್ಲಿ ಮುಳುಗಿರುವವರು, ಪ್ರೀತಿಯ ಸಾಗರದಲ್ಲಿ ಮುಳುಗಿರುವವರು, ಜ್ಞಾನ, ಆನಂದ, ಸುಖ, ಶಾಂತಿಯ ಸಾಗರದಲ್ಲಿ ಮುಳುಗಿರುವವರು. ಒಳ್ಳೆಯದು. ಓಂ ನಮಃ ಶಿವಾಯ.